ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ವಿಭೂತಿ. ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ ಅಲ್ಲಿ ಇರುವಂತಹ ಈಸ್ಟ್ ಫೇಸಿಂಗ್ ಡೋರ್ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ. ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಈ ಕಾರ್ ಪಾರ್ಕಿಂಗ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ, ಯಾಕಂದ್ರೆ ಯಾವುದೇ ರೀತಿ ನಮ್ಗೆ ಇಲ್ಲಿ ಸರ್ವೆಂಟ್ ರೂಮ್ ಮಾಡಿಲ್ಲ. ಅದರಿಂದ ಆರಾಮಾಗಿ ನಮ್ಗೆ 2 ಕಾರು ಇಲ್ಲಂದ್ರೆ 3 ಕಾರು ಅಡ್ಜಸ್ಟ್ ಮಾಡಿ 3 ಕಾರ್ ನಿಲ್ಸ್ಕೊಬಹುದು. ಅದ್ರ ಜೊತೆಗೆ 3 ಇಂದ 4 ಟೂ ವೀಲರ್ ಕೂಡ ನಾವು ಆರಾಮಾಗಿ ಸ್ಪೇಷಿಯಸ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ದಿರ ಆರಾಮಾಗಿ ನಾವು ಕಾರ್ ಪಾರ್ಕ್ ಕೂಡ ನಾವು ಮಾಡ್ಕೋಬಹುದು. ಫ್ಲೋರಿಂಗ್ ಅಲ್ಲಿ ನಮ್ಗೆ ಆಂಟಿಸ್ಕ್ಯಾಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಫ್ಲೋರಿಂಗ್ ನಮ್ಗೆ ಕಾಣಿಸ್ತಾ ಇರುವಂತದ್ದು. ಕ್ಲೀನ್ ಆಗಿ ನೀಟ್ ಆಗಿ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ರೋಡ್ ವಿಡ್ತ್ ನೋಡಬಹುದು, ನಮ್ಗೆ 25 ಫೀಟ್ ರೋಡ್ ವಿಡ್ತ್ ಬರುತ್ತೆ. ಇಲ್ಲಿ ನಮ್ಗೆ ಡ್ರೈನೇಜ್ ವರ್ಕ್ ಆಗೋಗಿದೆ, ಮತ್ತೆ ಕಾವೇರಿ ವರ್ಕ್ ಕೂಡ ಆಗೋಗಿದೆ. ಈಗ ಪ್ರೆಸೆಂಟ್ ನಮ್ಗೆ ಇನ್ನ ಕಾವೇರಿ ರನ್ನಿಂಗ್ ಇಲ್ಲ, ಈ ಡಿಸೆಂಬರ್ ಒಳಗಡೆ ಬರುತ್ತೆ. ಮತ್ತೆ ನಮ್ಗೆ ಬನಶಂಕರಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಎಲ್ಲ ನಮ್ಗೆ ಆಲ್ರೆಡಿ ಮೀಟರ್ ಇಶ್ಯೂ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಆಲ್ಮೋಸ್ಟ್ ಈ ಇಯರ್ ಅಲ್ಲಿ ಕಂಪಲ್ಸರಿ ಕಾವೇರಿ ವಾಟರ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದಾರೆ. ಬಂತು ಅಂದ್ರೆ ಇಲ್ಲಿ ಲ್ಯಾಂಡ್ ರೇಟ್ ನಿಮ್ಗೆ ಬೇರೆ ರೇಟ್ ಆಗೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಈಗ ರೈಟ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ, ಮನೆಗೆ ವಾಸ ಮಾಡೋದಕ್ಕೆ ಈಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ಏನಿದೆ, ಈ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ 7000 ಲೀಟರ್ ಇರುವಂತಹ ಟ್ಯಾಂಕ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಬೋರ್ವೆಲ್ ಕೂಡ ಇದೆ, ಓನ್ ಬೋರ್ವೆಲ್ ಇದೆ. ಓನ್ ಬೋರ್ವೆಲ್ ತುಂಬಾ ಸಮೃದ್ಧವಾಗಿರುವಂತಹ ನೀರು ಕೂಡ ಇದೆ ಅಂತಾನೆ ಹೇಳ್ಬೋದು. ಬಂದ ಚೆಕ್ ಕೂಡ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತದ್ದು. ಇಲ್ಲಿ ಈ ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ MS ಗ್ರಿಲ್ ವರ್ಕ್ ಕೊಟ್ಟಿದಾರಲ್ಲ, ಏರೋಟ್ ಆಗೋದಕ್ಕೆಲ್ಲ ನಮ್ಗೆ ಓಪನ್ ಕೊಟ್ಟಿರುವಂತದ್ದು. ಇಲ್ಲಿ ಬಂದ್ಬಿಟ್ಟು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಶೂ ರ್ಯಾಕ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಶೂ ರ್ಯಾಕ್ ಇದೆ, ಮತ್ತೆ UPS ಪಾಯಿಂಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ ಗೇಟ್ ನೋಡಿ, ನಮ್ಗೆ ಎಲಿವೇಶನ್ ವೈಸ್ ಅಲ್ಲೆಲ್ಲ ನಮ್ಗೆ ಗ್ಲಾಸ್ ಗಳೆಲ್ಲ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ MS ಗ್ರಿಲ್ ವರ್ಕ್ ಅಲ್ಲಿ ಗೇಟ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕಾವೇರಿ ವಾಟರ್ಗೆ ಪ್ರಾವಿಷನ್ಗೆ ಮೀಟರ್ ಫೆಸಿಲಿಟಿಗೆ ಒಂದು ಪೈಪ್ ನ ಬಿಟ್ಟಿದ್ದಾರೆ. ನಾವು ಕಾವೇರಿ ವಾಟರ್ ಬಂದಾಗ ಮೀಟರ್ ಹಾಕಿಸ್ಕೊಬಹುದು. ವಾಲ್ಗೆ ಡ್ಯಾಮೇಜ್ ಆಗದೇ ಇರಲಿ ಅಂತ ಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೇಕಾಗಿರೋ ಈ ಸ್ಟೇರ್ ಕೇಸ್ ನ ನೋಡಿ, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ, 45 mm ಗ್ರಾನೈಟ್ ನ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ, 2 ಕಡೆಗೂ ನಮ್ಗೆ SS ಗ್ರಿಲ್ ವರ್ಕ್ ಆಗಿರುವಂತದ್ದು ಚೆನ್ನಾಗಿದೆ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಮನೆ ಮುಂದೆಗಡೆ ನಿಂತಿದ್ದೀನಿ. ಪಕ್ಕದಲ್ಲಿ ಕೂಡ ನಮ್ಗೆ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಆಗಿ ಪ್ರೆಸೆಂಟ್ ವಾಸ ಇರೋದು ಕೂಡ ನೋಡಬಹುದು. ಇಲ್ಲಿ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಮೇಲ್ಗಡೆ WPC ವರ್ಕ್ ಜೊತೆಗೆ LED ಲೈಟ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. 4 ಅಡಿ ಇರುವಂತಹ ಸ್ಟೇರ್ ಕೇಸ್ ನಮಗೆ ಬಿಲ್ಡ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ 70 ಗ್ರಾನೈಟ್ ನ ಯೂಸ್ ಮಾಡಿದರೆ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಪೂರ್ವ ದಿಕ್ಕಿನ ಬಾಗ್ಲು, ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಇದು ಟೀಕೂಟ್ ಆಗಿದೆ. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಈಗ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ನಮ್ಗೆ ಬ್ಯೂಟಿಫುಲ್ ಆಗಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಹಾಲು, ಲಿವಿಂಗ್ ರೂಮು, ಸಭಾಂಗಣ. ಈ ಸಭಾಂಗಣದಲ್ಲಿ ಆರಾಮಾಗಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಜೊತೆಗೆ ನಮ್ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ ಕೊಟ್ಟಿದಾರಲ್ಲ, ಹಿಂದೆಗಡೆ ಸೈಟ್ ಕೂಡ ಬರುತ್ತೆ. ಬಟ್ ಏನಾದ್ರೆ ಇಲ್ಲಿ ವಿಂಡೋ ಕೊಟ್ಟಿರೋದು ಏನು ಪ್ರಾವಿಷನ್ ಅಂದ್ರೆ, ನಮ್ಗೆ ಇಲ್ಲಿ ಹಿಂದೆಗಡೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಈ ಪೋರ್ಷನ್ ಅಲ್ಲಿ ನೋಡಿ, WPC ವರ್ಕ್, ಗ್ರ್ಯಾಂಡ್ ಆಗಿರುವಂತಹ 2 ಲೈಟ್, ಸೆಂಟ್ರಲ್ ಒಂದು ಫ್ಯಾನ್ ಕೂಡ ಆಲ್ರೆಡಿ ರೆಡಿ ಇರುವಂತದ್ದು ವಿತ್ ಬ್ಲೂ ಕಲರ್ ವಾರ್ಮ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿ POP ವರ್ಕ್ ಕೂಡ ನಮ್ಗೆ ಗ್ರ್ಯಾಂಡ್ ಆಗಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ, ಅಂದ್ರೆ ಟಿವಿ ಕ್ಯಾಬಿನೆಟ್ ಆಪೋಸಿಟ್ ಅಲ್ಲಿ ಇರುವಂತಹ ಹಾಲ್ ಅಲ್ಲಿ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ನೋಡಿ, ಟಾಪ್ ಟು ಬಾಟಮ್ ವರ್ಗು ಏನು ನಮ್ಗೆ ವಾಲ್ ಇದೆ, ಆ ವಾಲ್ಗೆಲ್ಲ ನಮ್ಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಕೂಡ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಪ್ರಾವಿಷನ್ ಬಿಟ್ಟಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಬಿಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಹಿಂದೆಗಡೆ ನಮ್ಗೆ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಗ್ಲಾಸಿ ಇಲ್ಲಿ ಬರುವಂತಹ ಡೋರ್ ನಮ್ಗೆ ಇಟ್ಟಿರುವಂತದ್ದು. ಮೇಲೆ ಕೂಡ ಅಷ್ಟೇನೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಆಗಿದೆ. ಒಳಗಡೆ ಎಲ್ಲ ನಮ್ಗೆ ಶೆಲ್ಫ್ ಗಳು ಕೊಟ್ಟಿರೋದ್ರಿಂದ ಆರಾಮಾಗಿ ಒಂದು ಡೆಕೋರೇಷನ್ ಐಟಮ್ ಗಳನ್ನ ಇಟ್ಕೊಂಡು ನಾವು ಕ್ಲೀನ್ ಆಗಿ ಮೌಂಟ್ ಮಾಡ್ಕೊಂಡ್ರೆ ಅಟ್ರಾಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಜೊತೆಗೆ ಖರ್ಚು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ನಮ್ಗೆ ಪೂಜಾ ಮನೆ ಇದೆ. ಈ ಪೋರ್ಷನ್ ನೋಡ್ಬೋದು, ಗ್ರಾನೈಟ್ ಸ್ಲಾಬ್ ಹಾಕಿದ್ದಾರೆ. ಅದು 45 mm ಗ್ರಾನೈಟ್ ನ ಸ್ಲಾಬ್ ಹಾಕಿರುವಂತದ್ದು. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ಡೋರ್ ಬಂದ್ಬಿಟ್ಟು ನಮ್ಗೆ ಟೀಕುಡ್ ಇದೆ. ವಾಸ್ಕಲ್ ಬಂದ್ಬಿಟ್ಟು ನಮ್ಗೆ ಟೀಕುಡ್ ಇರುವಂತದ್ದು. ಗ್ಲಾಸಿ ಡೋರ್ ಬರುತ್ತೆ, ಟೀಕುಡ್ ಫ್ರೇಮ್, ಗ್ಲಾಸಿ ಡೋರ್ ಇರುವಂತದ್ದು. ವಾಲ್ಗಳಿಗೆ ನಮ್ಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದರೆ, ಗೋಲ್ಡನ್ ಮೆಟಲ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಿ, ಬಾರ್ಡರ್ ಎಲ್ಲ ನಮ್ಗೆ
ವೆನ್ನಿರ್ ಪಾಲಿಶಿಂಗ್ ಆಗಿರೋಂಥದ್ದು. ಸೆಂಟ್ರಲ್ಲಿ ಕೂಡ ನಮ್ಗೆ ಒಂದು ಲ್ಯಾಮಿನೇಟ್ ಕೂಡ ಯೂಸ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಹಾಲು ಮತ್ತೆ ಕಿಚನ್ ಕಮೆಂಟ್ ತರ ಇದೆ. ಇನ್ ಕೇಸ್ ಏನಾದ್ರು ನಮ್ಗೆ ಬೇಡ ಅಂದ್ರೆ ಅಲ್ಲಿ ಕೂಡ ನಾವು ಕವರ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಇಲ್ಲೂ ನಮ್ಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಮತ್ತೆ ಸ್ಟೋರೇಜ್ ಸ್ಪೇಸ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಒಳಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಸ್ಪೇಸ್ ಯೂಸ್ ಮಾಡಿರೋದಲ್ಲ, ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಒಂದು 10 ಜನ ಕೂತ್ಕೊಂಡು ಊಟ ಮಾಡೋ ಅಷ್ಟು ಡೈನಿಂಗ್ ಏರಿಯಾನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಮಾಡ್ಯುಲರ್ ಕಿಚನ್ ಸೆಟಪ್ ನೋಡ್ರಲ್ಲ ಹೇಗಿದೆ ಅಂತ. ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಪ್ಯಾನಿಟರಿ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 360 ಡಿಗ್ರಿಲಿ ಟರ್ನ್ ಆಗುವಂತಹ ಸ್ಟೋರೇಜ್ ಬಾಕ್ಸ್ ಕೂಡ ಮ್ಯಾಜಿಕ್ ಬಾಕ್ಸ್ ಅಂತ ಹೇಳ್ತಾರೆ ಇದನ್ನ. ಇದು ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ 2 ಟ್ರೇಗಳು ಬರುತ್ತೆ. ಈ 2 ಟ್ರೇಗಳು ಇದನ್ನ ನಾವು ಕ್ಲೋಸ್ ಮಾಡಿ ಈ ಪೋರ್ಷನ್ ಅಲ್ಲಿ ನೋಡಿ ಆಲ್ರೆಡಿ ಶೀಟ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ತುಂಬಾ ಬಿಲ್ಡಿಂಗ್ ಗಳಲ್ಲಿ ಇದನ್ನ ಇಟ್ಟಿರೋದಿಲ್ಲ, ಬಟ್ ಇವರೆಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಇದು ನಮ್ಗೆ ಸ್ಟಾಕ್ ಕ್ಲೋಸಿಂಗ್ ಗೆ ಬರುವಂತದ್ದು. ಚೆನ್ನಾಗಿದೆ ನೋಡಿ, ವಿತ್ ಸ್ಟೋರೇಜ್ ಗೆ ಕೆಳಗಡೆ ಕೂಡ ನಮ್ಗೆಲ್ಲ ಸ್ಟೋರೇಜ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಕೂಡ ಅಷ್ಟೇನೆ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಪ್ಯಾನಿಟರಿ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು. 45 mm ಗ್ರಾನೈಟ್ ಸ್ಲ್ಯಾಬ್ ಕೂಡ ಆಗಿದೆ. ಸಿಂಕ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಜಿಮ್ಮಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಆಕ್ವಾ ಗಾರ್ಡ್ಗೂ ನಮಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಮೇಂಟೆನೆನ್ಸ್ ಗೋಸ್ಕರ ವಾಲ್ಗಳಿಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ಸ್ಟೋರೇಜ್ ಗೋಸ್ಕರ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಡಿಸೈನ್ ಬಾಕ್ಸ್ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲೆಲ್ಲ ನಾವು ಚಿಕ್ಕ ಚಿಕ್ಕ ಆರ್ಟಿಫಿಷಿಯಲ್ ಬೊಂಬೆಗಳಾಗ್ಲಿ, ಆರ್ಟಿಫಿಷಿಯಲ್ ಪಾಟ್ ಗಳಾಗ್ಲಿ ಕೂಡ ನಾವು ಇಟ್ಕೊಂಡ್ರೆ ತುಂಬಾ ಅಟ್ರಾಕ್ಟ್ ಆಗಿ ನಮ್ಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಓವೆನ್ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಗ್ರೈಂಡರ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಬೇಡ ಅಂದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬೌಲ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆಕ್ಚುಲಿ ಇದು ಮಾಡಿರೋದು ನಮಗೆ ಬೌಲ್ಗೋಸ್ಕರ, ಒಂದು ಹ್ಯಾಂಡ್ ವಾಶ್ ಬೌಲ್ಗೋಸ್ಕರ ಮಾಡಿರುವಂತದ್ದು. ಇನ್ ಕೇಸ್ ಏನು ಬೇಕು ಅಂದ್ರೆ ನಾವು ಓವೆನ್ ಕೂಡ ನಾವು ಇಟ್ಕೊಳ್ಳೋ ಸಾಧ್ಯತೆಗಳಿದೆ. ಹೆಂಗ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನೋಡಿ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಓಕೆ ಅಂತ ಹೇಳ್ಬೋದು. ಈ ಮನೆಗೆ ಇದು ಕಾಮನ್ ಬಾತ್ರೂಮ್ ಓಕೆ. ಇಂಡಿಯನ್ ಕಂಪೌಂಡ್ ನ ನಮಗೆ ಯೂಸ್ ಮಾಡಿದ್ದಾರೆ. ಬಟ್ ಒಳ್ಳೆ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಬಂದಿರುವಂತದ್ದು, ಸೂಪರ್ ಆಗಿ ಬಿಲ್ಡ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಈ ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಓಪನ್ ಕಿಚನ್ ಮತ್ತೆ ಓಪನ್ ಡೈನಿಂಗ್ ಏರಿಯಾ ಚೆನ್ನಾಗಿದೆ. ಗ್ರ್ಯಾಂಡ್ ಆಗಿ ಬಂದಿದೆ. ಟಿವಿ ಕ್ಯಾಬಿನೆಟ್ ಅದ್ಭುತ ಅಂತಾನೆ ಹೇಳ್ಬೋದು, ಸೂಪರ್ ಆಗಿದೆ. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆದ್ರೆ ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ಮಾಡಿದ್ದಾರೆ. ಇಲ್ಲಿ ಸ್ಟಡಿ ಏರಿಯಾ ವಿತ್ ಟ್ಯೂಬ್ಲೆಟ್, ಚಿಕ್ಕದಾಗಿ ಬರುವಂತಹ ಒಂದು ಟ್ಯೂಬ್ಲೆಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಮತ್ತೆ ಆ ಪೋರ್ಷನ್ ಫುಲ್ ರ್ಯಾಕ್ಗಳು ಪ್ರಾವಿಷನ್ ಮಾಡಿದ್ದಾರೆ ಬುಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಸ್ಟೋರೇಜ್ ಇದೆ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಕೂಡ ಅಷ್ಟೇ 2 ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲೇ ಎಕ್ಸಾಕ್ಟ್ ಕುಬೇರ್ ಮೇಲೆ ರೋಡ್ ಸೈಡ್ ಅಲ್ಲಿ ಇರುವಂತದ್ದು. ವಿಂಡೋ ನೋಡ್ತಾ ಇರೋದು ನಮ್ಗೆ ಡೈರೆಕ್ಟ್ ವೆಂಟಿಲೇಷನ್ ರೋಡ್ ಸೈಡ್ ಇಂದಾನೆ ಬರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದೇನ್ ನೋಡ್ತಾ ಇದೀರಾ, 3 ಸ್ಲೈಡಿಂಗ್ ಡೋರ್ ಇದೆ ನೋಡಿ. ಇದೊಂದು ಡೋರ್ ಇದೆ, ಇದೊಂದು ಡೋರು, ಅಲ್ಲೊಂದು ಡೋರ್. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನ ಯೂಸ್ ಮಾಡಿದರೆ. ಮೇಲ್ಗಡೆ ಬಾಕ್ಸ್ ಗಳ ಐಟಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಒಂದು ಫ್ಯಾನ್ ಫಿಟ್ ಆಗಿ ಹೋಗ್ಬಿಟ್ಟಿದೆ. POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಒಂದು ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಒಂದು ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಸ್ಟೋರೇಜ್ ಕೂಡ ಇದೆ. ಬಟ್ ಏನಂದ್ರೆ ಬಾತ್ರೂಮ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಬರುತ್ತೆ ನೋಡಿ. ನೋಡೋದಾ, ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಜಾಗ್ವರ್ ಮತ್ತೆ ಇವರು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸ್ಪೇಷಿಯಸ್ ಆಗಿದೆ. ಡ್ರೈನ್ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಇರುವಂತದ್ದು. ಇದ್ರ ಆಪೋಸಿಟ್ ರೂಮ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಇಲ್ಲೂ ಕೂಡ ನಮ್ಗೆ ಒಂದು POP ವರ್ಕ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಫ್ಯಾನ್ ಕೂಡ ನಮ್ಗೆ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿರುವಂತದ್ದು. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಮತ್ತೆ ಬುಕ್ ರ್ಯಾಕ್ಗಳೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಆ ಡೋರ್ ಅಲ್ಲೇ ನಮ್ಗೆ ಮಿರರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು.
ಚೆನ್ನಾಗಿದೆ ನೋಡಿ. ಇದು ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಆ ಬಾತ್ರೂಮ್ ಆಸ್ ಇಟ್ ಇಸ್ ಹೇಗಿತ್ತು ಅದೇ ತರನೇ ಇದು ಕೂಡ ನಮ್ಗೆ ಮಾಡಿರುವಂತದ್ದು ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು ಬ್ಯೂಟಿಫುಲ್ ಆಗಿದೆ. ಬನ್ನಿ ವೀಕ್ಷಕರು, ಈಗ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಸಿಟ್ಟಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಿ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈ ರೂಮ್ ನಾವು ಆರಾಮಾಗಿ ಒಂದು ಗೆಸ್ಟ್ ರೂಮ್ ಆದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಹೋಮ್ ಥಿಯೇಟರ್ ರೂಮ್ ಆಗಿ ಕೂಡ ನಾವು ಮಾಡ್ಕೊಬಹುದು. ಯಾಕಂದ್ರೆ ಇಷ್ಟಿದೆ ನೋಡಿ, ಸ್ಪೇಷಿಯಸ್ ಆಗಿ ಇಷ್ಟು ದೊಡ್ಡದಾಗಿದೆ. 2 ಕಿಂಗ್ ಸೈಜ್ ಕಾಟ್ಗಳು, ಒಂದು ಪೀನ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. POP ವರ್ಕ್ ಜೊತೆಗೆ ವಿತ್ ಫ್ಯಾನ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಆಗಿದೆ. ಟಿವಿ ಕ್ಯಾಬಿನೆಟ್ ವಿತ್ ಡ್ರೆಸ್ಸಿಂಗ್. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿರೋದು ಚೆನ್ನಾಗಿದೆ ನೋಡಿ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಹೋಮ್ ಥಿಯೇಟರ್ ಮಾಡ್ಕೊಬಹುದು, ಅಷ್ಟು ಜಾಗ ಇರೋವಂಗೆ ಪ್ರಾವಿಷನ್ ಮಾಡಿದ್ದಾರೆ ಈ ರೂಮ್ ಅಲ್ಲಿ. ಬ್ಯೂಟಿಫುಲ್ ಆಗಿದೆ. ಈ ರೂಮ್ ಅಲ್ಲಿ ಕೂಡ ನಮ್ಗೆ ಫ್ಯಾನ್ ಇನ್ಕ್ಲೂಡ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ವೀಕ್ಷಕರೇ, ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹಂಚಾಕಿದ್ದಾರೆ. ಉಯ್ಯಾಲೆಗೂ ನಮ್ಗೆ ಕ್ಲಾಂಪ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ಲು ಮನೆಗಳಾಗಿದೆ. ಪಕ್ಕದಲ್ಲಿ ಮನೆ ಇದೆ, ಪಕ್ಕದಲ್ಲಿ ಖಾಲಿ ಜಾಗ ಆಗಿದ ತಕ್ಷಣ ಬರೋದೆ ನಮ್ಗೆ ಮನೆ. ಹಿಂದೆಗಡೆಗೂ ಕೂಡ ನಮ್ಗೆ ಮನೆಗಳಿದೆ. ಈ ಪೋರ್ಷನ್ ಅಲ್ಲೂ ಮನೆಗಳಾಗಿದೆ ನೋಡಿ. ಇದು ಪಕ್ಕದಲ್ಲಿ ನೋಡಿ, ಇವ್ರು ಇಷ್ಟೇ ಸ್ವಂತಕ್ಕಂತ ತಗೊಂಡು ಕಟ್ಕೊಂಡಿರೋದ ಮನೆ, ಇಷ್ಟೇ ಮಾಡ್ಕೊಂಡಿದ್ದಾರೆ. 3 ಕಡೆಗೂ ಮನೆಗಳಾಗಿದೆ. ಫುಲ್ಲು ಮನೆಗಳಾಗಿ ಡೆವಲಪ್ ಆಗ್ತಾ ಇದೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ನೋಡಿ ಬ್ರಿಗೇಡ್ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸುತ್ತೆ ನಮ್ಗೆ. ಈ ಪೋರ್ಷನ್ ಅಲ್ಲಿ ನೋಡಿ ಬ್ರಿಗೇಡ್ ಅಪಾರ್ಟ್ಮೆಂಟ್. ಆಮೇಲೆ ನಮ್ಗೆ ಅಲ್ಲಿ ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್ ಕೂಡ ಇದೆ, ಶೋಭಾ ಅಪಾರ್ಟ್ಮೆಂಟ್ ಕೂಡ ಇದೆ. ಇಲ್ಲಿಂದ ನಮ್ಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಏನಿದೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋಗೆ ಬರೀ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ನಾವು 2 ಕಡೆಯಿಂದನೂ ಬರ್ಬೋದು ಈ ಮನೆಗೆ. ಒಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಇಂದನೂ ಬರ್ಬೋದು, ಇಲ್ಲಾಂದ್ರೆ ವಾಜಳ್ಳಿ ಮೆಟ್ರೋ ಅಂತ ನಾವು ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್ ಇಂದನೂ ಬರ್ಬೋದು. ಚಿಕ್ಕಗೌಡಂಪಾಳ್ಯದಲ್ಲಿ ಬರುವಂತಹ BDA ಪ್ರಾಪರ್ಟಿಲಿ ಈ ಪ್ರಾಪರ್ಟಿ ಇರುವಂತದ್ದು. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಆಗಿ ಕಟ್ಟಿದ್ದಾರೆ ಮನೆನ. ತುಂಬಾ ನೀಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿರುವಂತದ್ದು. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 3 ಬೆಡ್ರೂಮ್ಗೆ ವ್ಯವಸ್ಥೆ ಮಾಡಿದ್ದಾರೆ, ವಿತ್ ಡೈನಿಂಗ್ ಏರಿಯಾಗೆ ವ್ಯವಸ್ಥೆ ಮಾಡಿದ್ದಾರೆ. ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರುವಂತದ್ದು. ಇಲ್ಲಿ ಸಿಟ್ಟಿಂಗ್ ಏರಿಯಾಗೆ ಕೂಡ ನಮ್ಗೆ ಮಾಡಿದ್ದಾರೆ. ಇಲ್ಲಿ ಅಂಚು ಮೇಲೆ ಬರುವಂತಹ ನೀರು ಈ ದೋಣಿಲಿ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಬರೋ ತರ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಡೆವಲಪ್ ಆಗ್ತಾ ಇರೋ ಏರಿಯಾದಲ್ಲಿ ಪ್ರಾಪರ್ಟಿ ಇರುವಂತದ್ದು. ಈ ಲೆವೆಟ್ ಅಲ್ಲಿ ಇದೇ ಕಡಿಮೆ ಮನೆ ಅಂತಾನೆ ಹೇಳ್ಬೋದು, ಅಂದ್ರೆ ರೇಟ್ ಅಲ್ಲಿ ಇದು ಕಡಿಮೆ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕ ಎಲ್ಲ ಎಂಕ್ವೈರಿ ಮಾಡ್ರೆ ಇದಕ್ಕಿಂತ ಜಾಸ್ತಿ ರೇಟ್ ನ ಹೇಳ್ತಾ ಇದಾರೆ. ಆತರ ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ಮನೆ ಈ ಪ್ರಾಪರ್ಟಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಕನ್ಸ್ಟ್ರಕ್ಷನ್ ವೈಸ್ ಅಲ್ಲಿ ಮತ್ತೆ ಬೋರ್ವೆಲ್ ವೈಸ್ ಅಲ್ಲಿ ಏನೇ ಇತ್ತು ಕೂಡ ಎನಿ ಇಂಜಿನಿಯರ್, ಎನಿ ವಾಸ್ತು ಕನ್ಸಲ್ಟ್ ಕೂಡ ನೀವು ಮಾಡಿ ಚೆಕ್ ಕೂಡ ನೀವು ಮಾಡಿಸ್ಕೊಂಡು ಮನೆಯನ್ನ ಬೈ ಮಾಡಬಹುದು ಅಂತಾನೆ ಹೇಳ್ಬೋದು. ಅದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಬಿಲ್ಡರ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಏನಿರೋದಿಲ್ಲ. ಖಂಡಿತವಾಗ್ಲೂ ನಿಮ್ಗೆ ಹೆಂಗ್ ಬೇಕೋ ಹಂಗ ಅನುಕೂಲದಲ್ಲಿ ನೋಡಿ ಚೆಕ್ ಮಾಡಿ ಕೂಡ ನಿಮ್ ಮನೆನ ಬೈ ಮಾಡಬಹುದು. ಪೋರ್ಷನ್ ಅಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ಔಟ್ಲೈಟ್ ಎಲ್ಲ ಮತ್ತೆ ಪವರ್ ಸಪ್ಲೈಗೆ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಟೈಲ್ಸ್ ಗಳಿಗೆ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೆ ಮೇಂಟೆನೆನ್ಸ್ಗೋಸ್ಕರ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ತುಂಬಾ ಮನೆಗಳಾಗ್ತಾ ಇರುವಂತಹ ಲೆವೆಟ್ ಅಲ್ಲಿ ಮನೆ ಇದೆ. ಈ ಮನೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಮನೆಗೆ ವಿಸಿಟ್ ಏನಾದ್ರು ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ, ಎನಿ ಖಾತೆಗೆ ಏನಾದ್ರು ಲೋನ್ ಏನಾದ್ರು ಬೇಕು ಅಂತ ಹೇಳಿದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಯಾರಾದ್ರೂ ಇನ್ನೂ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.